ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿಯ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವಂತಹ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಮಂಡ್ಯದಲ್ಲಿ ಎರಡನೇ ದಿನವೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸಿರುವಂತದ್ದು. ಸದ್ಯ ನಾಗೇಂದ್ರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ಹಗರಣದ ಆರೋಪ ಮಧ್ಯೆ ಸಚಿವ ಸ್ಥಾನ ಯಾಕೆ ಕೊಡಬೇಕು ನಾಗೇಂದ್ರ ಅವರಿಗೆ ಅಂತ ಪ್ರತಿಭಟನಾಕಾರರು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಟ್ಟಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಈಗ ಈ ಒಂದು ಆರೋಪವನ್ನು ಎದುರಿಸ್ತಾ ಇರುವಂತಹ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಕ್ಷ ಈಗ ಪಟ್ಟು ಹಿಡಿದಿರುವಂಥದ್ದು. ಮಂಡ್ಯದಲ್ಲೂ ಕೂಡ ಎರಡನೇ ದಿನ ಬಿಜೆಪಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ನಿನ್ನೆ ಶುರುವಾಗಿರುವಂತಹ ಪ್ರೊಟೆಸ್ಟ್ ಇದು. ಸದ್ಯ ನಾಗೇಂದ್ರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ವಾಲ್ಮೀಕಿ ಹಗರಣದ ಆರೋಪ ಮಧ್ಯೆ ಇಂಥವರಿಗೆ ಸಚಿವ ಸ್ಥಾನ ಯಾಕೆ ಕೊಡಬೇಕು, ಲೂಟಿಕೋರ ನಾಗೇಂದ್ರ ಅಂತ ಪೋಸ್ಟರ್ ಅನ್ನ ಹಿಡಿದು ಇಲ್ಲಿ ಬಿಜೆಪಿ ಪಕ್ಷದವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ SVM ಪ್ರತಿಮೆ ಬಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಇಂತಹ ಲೂಟಿಕೋರರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕೆ? ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು, ಮತ್ತೆ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಯಿತು. ಯಾವಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡನ್ನ ದುರುಪಯೋಗ ಪಡಿಸಿಕೊಂಡ್ರು ಅಂತ ಹೇಳಿ. ಈಗ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸದ್ಯ ಮಂಡ್ಯದಲ್ಲಿ ಎರಡನೇ ದಿನವೂ ಕೂಡ ಪ್ರೊಟೆಸ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರಿರುವಂತದ್ದು. ಸೊ ಇಂಥ ಲೂಟಿಕೋರರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ತೀರಿ? ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವರಿಗೆ ಯಾರ್ಯಾರಿಗೆ ಕೊಡಬೇಕು, ಅವರ ಫ್ಯಾಮಿಲಿಗೆಲ್ಲ ಎಷ್ಟೆಷ್ಟು ದುಡ್ಡು ಕೊಡಬೇಕು ಹಂಚಿಬಿಟ್ಟು ಆ ದುಡ್ಡನ್ನ ನುಂಗಿ ಬಳಕಿರುವಂತಹ ಇಂಥ ಇವರಿಗೆ ನೀವು ಸಚಿವ ಸ್ಥಾನವನ್ನು ಕೊಡ್ತೀರಾ? ಯಾಕೆ ಮತ್ತಷ್ಟು ದುಡ್ಡನ್ನ ನುಂಗಿ ನೀರು ಕೊಡ್ಲಿ ಅಂತ ಹೇಳ್ಬಿಟ್ಟು ಸದ್ಯ ಈಗ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಹಗರಣ ಬೆಳಕಿಗೆ ಬಂದಿತ್ತು, ಮತ್ತೆ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಯಿತು. ಈಗ ಇಂಥ ಲೂಟಿಕೋರರಿಗೆ ಮತ್ತೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಲ್ಲ, ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ, ಇಲ್ಲ ಅಂತ ಅಂದ್ರೆ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಬೆದರಿಕೆಯನ್ನ ಹಾಕ್ತಾ ಇರುವಂತದ್ದು. ಸದ್ಯ ಮಂಡ್ಯದ SVM ಪ್ರತಿಮೆ ಬಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ನೋಡಿ, ಲೂಟಿಕೋರರು ಒಂದ್ಸಲ ಲೂಟಿ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಮತ್ತೆ ನೀವು ಸಚಿವ ಸ್ಥಾನವನ್ನ ಯಾವ ಆಧಾರದ ಮೇಲೆ ಕೊಡ್ತೀರಾ? ಯಾಕೆ ನಿಮ್ಮಲ್ಲಿ ಬೇರೆ ಶಾಸಕರು ಇಲ್ವಾ, ಬೇರೆಯವರು ಇಲ್ವಾ ಹುದ್ದೆಗೆ ಮೀಸಲಿಡುವರು? ಅಂಥವ್ರಿಗೆ ಸಚಿವ ಸ್ಥಾನ ಕೊಡಿ. ಸೊ ಅಂಥವರಿಂದ ಮತ್ತಷ್ಟು ಅಭಿವೃದ್ಧಿಗಳಾಗಲಿ. ಅಭಿವೃದ್ಧಿಗೆ ಇಟ್ಟಂತ ದುಡ್ಡನ್ನ ನುಂಗಿ ನೀರು ಕುಡಿಯುವಂತ ಶಾಸಕರಿಗೆ ನೀವು ಮತ್ತೆ ನೀವು ಹಾಸಿಗೆ ಹಾಸ್ತೀರಾ ಅಂತ ಅಂದ್ರೆ ಅವ್ರು ಎಷ್ಟು ಹೊಟ್ಟೆ ತುಂಬಿಸ್ಕೋಬಹುದು, ಅಭಿವೃದ್ಧಿಗಳು ಹೆಂಗೆ ಆಗೋಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಸದ್ಯ ಮಂಡ್ಯದ SVM ಪ್ರತಿಮೆ ಬಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು, ಇಲ್ಲ ಅಂತ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಬಹಳ ತೀವ್ರವಾಗಿ ಹೋರಾಟವನ್ನ ಮಾಡಲಾಗುತ್ತೆ ಅಂತ ಹೇಳಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಮಂಡ್ಯದಲ್ಲಿ ಎರಡನೇ ದಿನಕ್ಕೂ ಕೂಡ ಪ್ರೊಟೆಸ್ಟ್ ಕಾಲಿಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲು ಹೇಳಿಕೆ ಕೊಡುವಂಥದ್ದು ಅಧಿಕಾರಿಗಳಿಗೆ ಮತ್ತು ಅವರ ಸಚಿವರಿಗೆ ಎಲ್ರಿಗೂ ಸೇರಿ ಯಾರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಕೊಡೋದು ಅಂತೇಳಿ, ಅದನ್ನು ಎಲ್ಲರ ಮೇಲೆ ಕಾವಲು ಕಣ್ಣಿಡ್ತೀನಿ ಅಂತೇಳಿ. ಆದರೆ ಅವರು ಮೊದಲು ಮಾಡುವಂಥ ಕೆಲಸ ಏನು ಅಂತೇಳಿದ್ರೆ, ಅದು ಭಾಳ ತಡವಾಗಿ 2 ತಿಂಗಳ ನಂತರ ಮಾಡುವಂಥ ಕೆಲಸ ಏನು ಅಂತೇಳಿದ್ರೆ, ಅತಿ ಭ್ರಷ್ಟ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ವಾಲ್ಮೀಕಿ ಅವ್ರದೇ ಸಮುದಾಯದ ಒಂದು ನಿಗಮದ 187 ಕೋಟಿ ಹಣವನ್ನು ನೇರವಾಗಿ ಲೂಟಿ, ಅದು ಯಾವುದೋ ಒಂದು ಕಾಮಗಾರಿ ಮಾಡಿ ಅಥವಾ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಮಾಡಿ ಅಲ್ಲ, ನೇರವಾಗಿ ಹಣವನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿ ನೆರೆ ರಾಜ್ಯದ ಚುನಾವಣೆಗೆ ಉಪಯೋಗಿಸುವಂಥ ಕೆಲಸವನ್ನು ಮಾಡಿ 2024ರಲ್ಲಿ ನಡೆಯುವಂಥ ತೆಲಂಗಾಣ ಚುನಾವಣೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಗೆ ನೇರವಾಗಿ ಉಪಯೋಗಿಸಿ, ತದನಂತರ ರಾಜೀನಾಮೆಯನ್ನು ಕೊಟ್ಟು ಪಕ್ಷಕ್ಕೆ ರಾಜ್ಯಕ್ಕೆ ಅವಮಾನವನ್ನು ಮಾಡಿದಂಥ ಮತ್ತು ಇಡೀ ಸಮುದಾಯಕ್ಕೆ ಅಪಮಾನ ಮಾಡಿದಂಥ ನಾಗೇಂದ್ರರವ್ರನ್ನ ಸಂಪುಟಕ್ಕೆ ಮತ್ತೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಮಾಡ್ತದೆ. ವಾಲ್ಮೀಕಿ ಹಗರಣವನ್ನು ಏನು ಮಾಡಿದ್ದಾರೆ ನಾಗೇಂದ್ರ ಅವರು, ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥದ್ದನ್ನ ನಿನ್ನೆಯಿಂದ ನಾವು ಅವಿರತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎರಡನೇ ದಿನ ನಾವು ಮಂಡ್ಯ ಜಿಲ್ಲೆ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಭ್ರಷ್ಟ ಸರ್ಕಾರ, ಹಗರಣಗಳ ಸರಮಾಲೆಯನ್ನು ಮಾಡುವಂಥ ಸರ್ಕಾರ, ಪ್ರತಿ ಒಂದು ಇಲಾಖೆಯಲ್ಲೂ ಲೂಟಿಯನ್ನು ಮಾಡುವಂಥದ್ದು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಲೋಕಾಯುಕ್ತ ಸಂಸ್ಥೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದೇ. ಆ ಸಂಸ್ಥೆ
ನೇರವಾಗಿ ಎಲ್ಲ ಅಧಿಕಾರಿಗಳನ್ನ ಇವತ್ತು ಪ್ರತಿದಿನ 10, 15, 20 ಅಧಿಕಾರಿಗಳನ್ನ ಲಂಚ ಪಡೆಯುವಾಗ ಇಡೀ ಹಿಡಿದಾಗ್ತಿರುವಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಇಡಿ KPSC ಮಾಜಿ ಅಧ್ಯಕ್ಷರ ಮನೆಗೆ ನುಗ್ಗಿದೆ. ಅಲ್ಲಿ ಅವರ ಹಗರಣ ಸಾವಿರಾರು ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಇಡಿ ರೇಡ್ ಮಾಡಿ ಆ ತನಿಖೆಗೆ ಒಳಪಡಿಸುವಂಥದ್ದನ್ನ ಇವತ್ತು ನೋಡ್ತಾ ಇದ್ದೇವೆ. ಏನು ಈ ವಾಲ್ಮೀಕಿ ಹಗರಣದ ರೂವಾರಿ ಕಿಂಗ್ ಪಿನ್ ಬಿ ನಾಗೇಂದ್ರ ಅವರು ಇದ್ದಾರೆ. ಇವರು ವಾಲ್ಮೀಕಿ ಸಮುದಾಯದ ಹೆಸರನ್ನು ಬೆಳೆಸಿ ಅನುಕಂಪದ ಮೇಲೆ ಮತ ಪಡೆದು ನಾನು ಸಮಾಜದ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ತನ್ನ ಸ್ವಂತ ಸಮಾಜದ ದೀನದಲಿತರ ಬಡ ರೈತರಿಗೆ ಅಭಿವೃದ್ಧಿಗೆ ಬಳಸಬೇಕಾದಂಥ ಹಣವನ್ನು ತನ್ನ ಸಮಾಜದ ಹಿತವನ್ನು ಕಾಯಬೇಕಾದವರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ರೀತಿ ನಮ್ಮ ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ಅಕ್ರಮವಾಗಿ ಹೊರ ರಾಜ್ಯದ ಅಕ್ರಮ ಬಾರ್ಗಳಿಗೆ ಮತ್ತು ಚಿನ್ನದ ಅಂಗಡಿಗಳಿಗೆ ಅಕೌಂಟ್ಗಳಿಗೆ ವರ್ಗಾಯಿಸುವ ಮೂಲಕ ಹಣದಿಂದ ಅಕ್ರಮ ಚುನಾವಣೆ ಮಾಡಿ ಮತ್ತು ಕಪ್ಪ ಕಾಣಿಕೆಯನ್ನು ನೀಡಿ ನಮ್ಮ ಸಮಾಜಕ್ಕೆ ತುಂಬಲಾರದಂಥ ನಷ್ಟ ಮಾಡಿರೋರು ಸಮಾಜ ದ್ರೋಹಿ ಅಂತ ಈ ಮೂಲಕ ಹೇಳ್ತೀನಿ. ಈಗಿನ